ರಾಜಕಾರಣದಲ್ಲಿ ಅಣ್ಣ ಎಲ್ಲ ರೀತಿ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ರಾಜಕಾರಣದಲ್ಲಿ ಇರ್ತಾರೆ. ಅಂದರೆ ಈ ರಾಜಕಾರಣ ಹೆಂಗೆ ಅಂದರೆ ಇಟ್ ಈಸ್ ಎ ಗೇಮ್ ಥರ. ಬೇಸಿಕಲಿ ಇಟ್ ಈಸ್ ಎ ಗೇಮ್ ಅಲ್ಲ. ನಾನು ಭಾಳ ಟ್ರಾನ್ಸ್ಪರೆಂಟಾಗಿ ಮಾತನಾಡಬೇಕು ಅಂದರೆ ಎಲ್ಲ ರೀತಿಯಾದಂಥ ವ್ಯಕ್ತಿಗಳು ಇರ್ತಾರೆ ರಾಜಕಾರಣದಲ್ಲಿ. ಅದೇನೋ ಚಾಕು ಅಂದ್ರಿ, ಚೂರಿ ಅಂದ್ರಿ, ಚೈನ್ ಅಂದ್ರಿ, ಸಭ್ಯರು ಅಂದ್ರಿ, ಸಭ್ಯಸ್ಥರು ಅಂದ್ರಿ, ಎಲ್ಲ ರೀತಿ ಇರ್ತಾರೆ. ಸಮಾಜದಲ್ಲೇ ಎಲ್ಲ ರೀತಿಯಾದಂಥ ವ್ಯಕ್ತಿಗಳು ಪ್ರತಿನಿತ್ಯ ನಾವು ನೋಡಬೇಕಾದ್ರೆ ರಾಜಕಾರಣಕ್ಕೆ ಬರ್ತಕ್ಕಂಥವ್ರು ಕೂಡ ಇವತ್ತಿನ ರಾಜಕಾರಣ ನಿಮಗೆ ಗೊತ್ತಿದೆ. ಈಗ ಬಹುತೇಕ ವಿಧಾನಸೌಧದಲ್ಲಿ ಇವತ್ತು ಶಾಸಕರಾಗಿರ್ತಕ್ಕಂಥವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಮಂದಿ ಜಾಸ್ತಿ ಇದ್ದಾರೆ. ಸಡನ್ನಾಗೆ ದುಡ್ಡು ನೋಡಿಬಿಟ್ಟಿರ್ತಾರೆ, ಹೇಗೋ ಟಿಕೆಟ್ ತಗೊಂಬರ್ತಾರೆ, ಸಂಘಟನೆ ಹೆಂಗೋ ಒಂದು ಅರ್ಥ ಮಾಡ್ಕೋತಾರೆ. ಲಕ್ಕಿಲಿ ಕೂಡ ಎಷ್ಟೋ ಜನ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂಗತಿಗಳು ಕೂಡ ನಾವು ನೋಡ್ಬೋದು. ಆದರೆ ನಿಜವಾದ ಕಾಳಜಿ ಉಳ್ಳ ನಾಯಕರುಗಳು ನಮ್ಮ ರಾಜ್ಯಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ವಿಷನರಿ ಇಡ್ತಕ್ಕಂಥ ನಾಯಕರುಗಳು ಬೇಕು. ಏಕೆಂದರೆ ಇವತ್ತು ಮಾತಾಡ್ತಿದ್ರೆ ನಾವು ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಸರ್ಕಾರ ಮಾತಾಡುತ್ತೆ, ನಾನು ತಪ್ಪು ಅಂತ ಹೇಳಲ್ಲ. ವೆಲ್ಫೇರ್ ಸ್ಕೀಮ್ಸ್ ಕೊಡಲಿ, ನನಗೂ ಅದಕ್ಕೆ ಸಹಕಾರ ಇದೆ. ಯಾಕೆಂದರೆ ಅದೊಂದು ವರ್ಗ ಇರುತ್ತೆ. ಈಗ ಮಹಿಳೆಯರ ಸಬಲೀಕರಣ ಅಂತೀವಿ, ಯುವಕರ ಸಬಲೀಕರಣ ಅಂತೀವಿ, ಅದಕ್ಕೆ ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇದ್ದೀವಿ ಅಂತಾರೆ ಸರ್ಕಾರ. ಬಟ್ ಅದನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಇಟ್ ಈಸ್ ಎ ವೆರಿ ರಿಸೋರ್ಸ್ಫುಲ್ ಸ್ಟೇಟ್. ಎಸ್ಪೆಷಲಿ ಬೆಂಗಳೂರು ಅಂತ ನಗರ ಅತಿ ಹೆಚ್ಚು ಆದಾಯವನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ನಗರ. ಇವತ್ತೊಬ್ಬ ವಿಷನರಿ ಲೀಡರ್ ಯಾವ ರೀತಿ ಯೋಚನೆ ಮಾಡಬೇಕು, ನಮ್ಮ ರಾಜ್ಯವನ್ನು $1 ಟ್ರಿಲಿಯನ್ ತಗೊಂಡೋಗಿ ನಿಲ್ಲಿಸ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ತುಂಬಿಸ್ತಕ್ಕಂಥ ವಿಚಾರಗಳು ಯಾರಾದರೂ ಚರ್ಚೆ ಮಾಡ್ತಾ ಇದ್ದಾರಾ? ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಸಪೋರ್ಟ್ ಏನಿದೆ, ಎಸ್ಪೆಷಲಿ ನಮ್ಮ ಕನ್ನಡಿಗರು, ನಾನು ನನ್ನ ಕಾಲೇಜ್ ಡೇಸಿಂದ ಗಮನಿಸ್ದಂಗೆ ನಮ್ಮ ಕನ್ನಡಿಗರಲ್ಲಿ ಇರ್ತಕ್ಕಂಥ ಹೃದಯ ವೈಶಾಲ್ಯತೆ ಇವತ್ತು ನಿಮಗೆ ಗೊತ್ತಿದೆ. ಬೆಂಗಳೂರು ನಗರದಲ್ಲಿ ಎಷ್ಟು ಜನ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಏನು ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರು ಅಲ್ಲ, ಅವರಲ್ಲೇ 2-3 ಜನರೇಷನ್ಗಳು, ತಲೆಮಾರುಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ.